ಹಿಂದೆ ಬಿಜೆಪಿ ಸರ್ಕಾರದ ವಿರುದ್ಧ ಆರೋಪ ಮಾಡಿದಂಥ ಗುತ್ತಿಗೆದಾರರು ಅದನ್ನು ಪ್ರಮುಖ ಅಸ್ತ್ರವಾಗಿ ಬಳಸಿದಂಥ ಕಾಂಗ್ರೆಸ್ ಈಗ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಹಿಂದೆ ಇದೇ ಗುತ್ತಿಗೆದಾರರಿಗೆ ಬೆಂಬಲ ಕೊಟ್ಟಂಥ ಕಾಂಗ್ರೆಸ್ ಇವತ್ತು ಅಧಿಕಾರದಲ್ಲಿದೆ. ಆದರೆ ಈಗ ಗುತ್ತಿಗೆದಾರರು ಮಾತಾಡ್ತಾ ಇದ್ದಾರೆ, ಹಿಂದೆ ಬಿಜೆಪಿ ಸರ್ಕಾರದಲ್ಲಿತ್ತಲ್ಲ ಅದಕ್ಕಿಂತ ಭ್ರಷ್ಟಾಚಾರ ಜಾಸ್ತಿ ಇದೆ ಈ ಸರ್ಕಾರದಲ್ಲಿ ಎನ್ನುವಂಥ ಆರೋಪ. ಹೀಗಾಗಿರೋ ಅಂದರೆ ಗುತ್ತಿಗೆದಾರರು ಸಿಡಿದಿದ್ದಾರೆ. ಮಾರ್ಚ್ 6ನೇ ತಾರೀಕಿನಿಂದ ಅಂದರೆ ನಾಳೆ ಬಿಟ್ಟು ನಾಡಿದ್ದು ಬಜೆಟ್ ಮಂಡನೆ ಆಗುವಂಥ ದಿವಸ ಇವರು ಪ್ರತಿಭಟನೆ ಮಾಡ್ತಾರೆ. ಫ್ರೀಡಮ್ ಪಾರ್ಕ್ನಲ್ಲಿ ಹೋರಾಟ ಮಾಡಲಿಕ್ಕೆ ಗುತ್ತಿಗೆದಾರರು ಸಜ್ಜಾಗಿದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಿವರಾಜ್, ಹಿಂದೆಲ್ಲ ಗುತ್ತಿಗೆದಾರರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ಕರೀಲಿ ಮುಖ್ಯಮಂತ್ರಿಗಳು, ನಾವು ಯಾವ್ಯಾವ ಶಾಸಕರು ಎಷ್ಟೆಷ್ಟು ಕಮಿಷನ್ ಹೊಡಿತಾರೆ ಅನ್ನೋದನ್ನು ನೇರವಾಗಿ ನಾವು ಹೇಳ್ತೀವಿ, ದಾಖಲೆ ಸಮೇತ ಕೊಡ್ತೀವಿ ಅಂತ. ಅಷ್ಟೇ ಅಲ್ಲ, ರಾಹುಲ್ ಗಾಂಧಿಯವರಿಗೆ ಇದಕ್ಕೆ ಸಂಬಂಧಪಟ್ಟಂಗೆ ಪತ್ರ ಬರೀಬೇಕು ಅಂತ ಕೂಡ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಅಂಥ ಸ್ಥಿತಿ ನೋಡಿ, ಬಜೆಟ್ ಮಂಡನೆ ಆಗ್ತಿರುವಂಥ ದಿವಸ ನಾಳೆ ಬಿಟ್ಟು ನಾಡಿದ್ದು ಇವರದ್ದು ಪ್ರತಿಭಟನೆ ಏನಿದು? ರಂಗನಾಥ್, ಇವತ್ತೇನಾದರೂ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಂದರೆ ಅದರ ಮೇಲುಗೈ ಗುತ್ತಿಗೆದಾರರು ಕೂಡ ಪಾಲು ಸೇರುವಂಥದ್ದು. ಯಾಕಂದರೆ ಕಳೆದ ಬಾರಿ ಬಿಜೆಪಿ ಸರ್ಕಾರದ ವಿರುದ್ಧ 40% ಕಮಿಷನ್ ಸರ್ಕಾರ ಅಂತ ಆರೋಪ ಮಾಡಿದರು. ಅದನ್ನೇ ಅಸ್ತ್ರವಾಗಿ ಬಳಸ್ಕೊಂಡು ಒಂದು ರೀತಿಯಲ್ಲಿ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿಗೆ ಇರುತ್ತೆ. ಆದರೆ ಇವತ್ತು ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್ ಏನು ಅನ್ನೋದು ಪ್ರಶ್ನೆಯನ್ನು ಈಗ ಗುತ್ತಿಗೆದಾರರೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕಂದರೆ ಇದೇ ಕಾಂಗ್ರೆಸ್ ಸರ್ಕಾರ ಕೂಡ ಅದೇ ಕೆಲಸವನ್ನು ಮಾಡ್ತಾ ಇದೆ. ಹಿಂದೆ ಇದ್ದ ಸರ್ಕಾರಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಕಮಿಷನ್ ದಂಧೆಯನ್ನು ಮಾಡ್ತಾ ಇದೆ ಅಂತ ಆರೋಪವನ್ನು ಮಾಡ್ತಾ ಇರೋದು. ನೇರವಾಗಿ ಪದೇ ಪದೇ ಪ್ರೆಸ್ ಮೀಟ್ಗಳ ಮೂಲಕ ಆರೋಪ ಮಾಡಿದ್ರು. ಇಡೀ ರಾಜ್ಯ ವ್ಯಾಪ್ತಿ ತಿರುಗಿ ಎಲ್ಲರೂ ಕೂಡ ಬೆಂಬಲವನ್ನು ವ್ಯಕ್ತಪಡಿಸುವಂತೆ ಕೋರ್ಕೊಂಡ್ರು. ಪದೇ ಪದೇ ಸರ್ಕಾರಕ್ಕೆ ಚಾಟಿ ಬೀಸುವಂತೆ ಕೆಲಸ ಮಾಡ್ತಿದ್ರು ಕೂಡ ಇದುವರೆಗೂ ಕೂಡ ಸಿದ್ದರಾಮಯ್ಯ ಅವರು ಒಂದೇ ಒಂದು ಅಧಿಕೃತವಾದ ಸಭೆಯನ್ನು ಕರೆದು ಮಾತನಾಡಿಸಿಲ್ಲ ಅನ್ನೋದು ಅವರ ಆರೋಪ. ಹೀಗಾಗಿ ಇದೇ ಶುಕ್ರವಾರ ಅಂದರೆ ಬಜೆಟ್ ದಿನವೇ ಈ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಅಂತ ಇವತ್ತು ರಾಜ್ಯ ಗುತ್ತಿಗೆದಾರರ ಸಂಘದವರು ತೀರ್ಮಾನ ಮಾಡಿರುವಂಥದ್ದು. ಈಗಾಗಲೇ ಅಧ್ಯಕ್ಷರಾಗಿರುವಂಥ ಮಂಜುನಾಥ್ ಅವರು ಸ್ಪಷ್ಟವಾಗಿ ಎಲ್ಲ ಗುತ್ತಿಗೆದಾರರಿಗೆ ಹೇಳಿದ್ದಾರೆ, ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಈ ಒಂದು ಪ್ರದರ್ಶನ ಮಾಡಬೇಕು. ಯಾಕಂದರೆ ಈಗಾಗಲೇ ಇಡೀ ರಾಜ್ಯ ವ್ಯಾಪ್ತಿ ಏನು ಸುಮಾರು 37,000ಕ್ಕೂ ಹೆಚ್ಚು ಹಣ ಬಿಡುಗಡೆ ಆಗಬೇಕು, ಅದು ಕೂಡಲೇ ಬಿಡುಗಡೆ ಆಗಬೇಕು. ಜೊತೆಗೆ ಕೆಲವೊಂದಷ್ಟು ಶಾಸಕರು ತಮ್ಮ ಸಂಬಂಧಿಕರ ಹೆಸರಲ್ಲಿ ಅವರೇ ನೇರವಾಗಿ ಗುತ್ತಿಗೆದಾರರು ಕೆಲಸ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅಧಿಕಾರಿಗಳನ್ನು ಮುಂದಿಟ್ಟುಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಕಮಿಷನ್ ಅನ್ನು ಕೇಳ್ತಾ ಇದ್ದಾರೆ. ಇದೆಲ್ಲವೂ ನಮಗೆ ಗೊತ್ತಿದೆ. ಹೀಗಾಗಿ ಸಿದ್ದರಾಮಯ್ಯ ಅವರು ಏನಾದರೂ ನಮ್ಮನ್ನು ಕರೆದು ಸಭೆ ಮಾಡಿದ್ರೆ ಎಲ್ಲ ಶಾಸಕರ ಪ್ರತಿಯೊಂದು ಕಹಾನಿಯನ್ನು ಬಿಚ್ಚಿಡ್ತೀವಿ, ಯಾಕಂದ್ರೆ ಅಷ್ಟರ ಮಟ್ಟಿಗೆ ಸುಲಿಗೆ ಮಾಡ್ತಾ ಇದ್ದಾರೆ ಅಂತ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಮುಂದುವರೆದು ಇದನ್ನ ಈಗಾಗಲೇ ಹೈಕಮಾಂಡ್ ರಾಹುಲ್ ಗಾಂಧಿ ಅವರು ಕೂಡ ಗಮನಕ್ಕೆ ತಗೊಂಡು ಹೋಗ್ಬೇಕು. ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು, ಹೀಗಾಗಿ ಅವ್ರಿಗೂ ಕೂಡ ಗಮನಕ್ಕೆ ತಗೊಂಡು ಹೋಗ್ತೀವಿ, ರಾಜ್ಯಪಾಲರಿಗೂ ಕೂಡ ಪತ್ರ ಬರ್ತೀವಿ, ಈ ಒಂದು ಹೋರಾಟನ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ, ಎಲ್ಲಾ ಕೆಲಸಗಳನ್ನ ಸ್ಥಗಿತಗೊಳಿಸಿ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇರುವಂತದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.